ಚಿತ್ರರಂಗದ ತಾರೆಯರ ಬಗ್ಗೆ ವದಂತಿಗಳು ಹರಡುವುದು ಹೊಸದೇನಲ್ಲ. ಆದರೆ ಕೆಲವೊಮ್ಮೆ ಈ ಗಾಸಿಪ್ಗಳು ಮಿತಿ ಮೀರುತ್ತದೆ. ಇತ್ತೀಚೆಗೆ ನಟಿ ಮೃಣಾಲ್ ಠಾಕೂರ್ ಬಗ್ಗೆ ಇಂತಹ ಹಲವು ಸುದ್ದಿಗಳು ಕೇಳಿಬಂದಿದೆ. ಮೃಣಾಲ್ ಠಾಕೂರ್ ಮದುವೆಯಾಗುತ್ತಿದ್ದಾರಾ? ಧನುಷ್ ಜೊತೆ ಪ್ರೀತಿ ನಿಜಾನಾ? ಈ ಎಲ್ಲ ವದಂತಿಗಳಿಗೆ ಈಗ ಮೃಣಾಲ್ ಸ್ವತಃ ಉತ್ತರ ಕೊಟ್ಟಿದ್ದಾರೆ. ಸತ್ಯ ಕೇಳಿದರೆ ನೀವು ಶಾಕ್ ಆಗ್ತೀರಾ. ತಾರೆಯರ ಬಗ್ಗೆ ವದಂತಿಗಳು ಹರಡುವುದು ಹೊಸದೇನಲ್ಲ. ಆದರೆ ಕೆಲವೊಮ್ಮೆ ಈ ಗಾಸಿಪ್ಗಳು ಮಿತಿ ಮೀರುತ್ತದೆ. ಇತ್ತೀಚೆಗೆ ನಟಿ ಮೃಣಾಲ್ ಠಾಕೂರ್ ಬಗ್ಗೆ ಇಂತಹ ಹಲವು ಸುದ್ದಿಗಳು ಕೇಳಿ ಬಂದವು. ವಿಶೇಷವಾಗಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಧನುಷ್ ಜೊತೆ ಪ್ರೀತಿಯಲ್ಲಿದ್ದಾರೆ, ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂಬ ಮಾತುಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದ್ದವು. ಆದರೆ ಈ ಎಲ್ಲ ವದಂತಿಗಳಿಗೆ ಈಗ ಮೃಣಾಲ್ ಠಾಕೂರ್ ಖಡಕ್ ಉತ್ತರ ನೀಡಿದ್ದಾರೆ. ಮಾಧ್ಯಮದೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಏನೆಂದರೆ, ನನಗೆ ಈಗ ಪ್ರೀತಿ ಮದುವೆ ಬಗ್ಗೆ ಯೋಚನೆ ಮಾಡುವಷ್ಟು ಸಮಯವೇ ಇಲ್ಲ ಎಂದು ಹೇಳಿದ್ದಾರೆ. ಅವರು ಹೇಳಿದ ಮಾತುಗಳು ಇನ್ನೂ ಕುತೂಹಲಕಾರಿಯಾಗಿವೆ. ಇತ್ತೀಚೆಗೆ ನನ್ನ ಕಾಲಿಗೆ ಪೆಟ್ಟಾಗಿದೆ. ಕೆಲಸದ ಒತ್ತಡ ಎಷ್ಟಿದೆ ಅಂದರೆ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಿಸಿಕೊಳ್ಳಲು ಕೂಡ ಸಮಯ ಸಿಗುತ್ತಿಲ್ಲ. ಹೀಗಿರುವಾಗ ನಾನು ಸಂಬಂಧ ಬೆಳೆಸೋದು ಹೇಗೆ ಸಾಧ್ಯ ಎಂದು ಅವರು ನಗುತ್ತಲೇ ಪ್ರತಿಕ್ರಿಯಿಸಿದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟ. ಈಗ ಮೃಣಾಲ್ ಅವರ ಫೋಕಸ್ ಸಂಪೂರ್ಣವಾಗಿ ಅವರ ಕರಿಯರ್ ಮೇಲೆ ಇದೆ. ಇನ್ನು ಅವರು ಹೇಳಿದ ಮತ್ತೊಂದು ಪ್ರಮುಖ ಮಾತು ಏನೆಂದರೆ, ಜನರು ನನ್ನನ್ನು ನನ್ನ ಕೆಲಸದಿಂದ ಗುರುತಿಸಬೇಕು, ನಾನು ಯಾರ ಜೊತೆ ಡೇಟಿಂಗ್ ಮಾಡುತ್ತಿದ್ದೇನೆ ಅನ್ನೋದರಿಂದ ಅಲ್ಲ ಎಂದು. ಈ ನಟಿಯೊಬ್ಬಳಿಗೆ ಅವರ ಪ್ರೊಫೆಷನಲ್ ದೃಷ್ಟಿಕೋನದಲ್ಲಿ ತೋರಿಸುತ್ತದೆ. ಮಾಧ್ಯಮಗಳಲ್ಲಿ ಹರಡುವ ವದಂತಿಗಳ ಬಗ್ಗೆ ಕೂಡ ಮೃಣಾಲ್ ಸ್ಪಷ್ಟ ಅಭಿಪ್ರಾಯ ನೀಡಿದ್ದಾರೆ. ಒಮ್ಮೆ ನಾನು ಸಿನಿಮಾದಲ್ಲಿ ಇದ್ದೇನೆ ಎಂದು ಸುದ್ದಿ ಬರುತ್ತದೆ, ಮತ್ತೊಮ್ಮೆ ನಾನು ಆ ಸಿನಿಮಾದಿಂದ ಹೊರಬಂದಿದ್ದೇನೆ ಎಂದು ಹೇಳುತ್ತಾರೆ. ಇನ್ನೊಮ್ಮೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಾಸಿಪ್ಗಳು ಬರುತ್ತವೆ, ಆದರೆ ನಾನು ಇದನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಈ ಮಾತುಗಳಿಂದ ಅವರು ಎಷ್ಟು ಮೆಚ್ಯೂರ್ ಆಗಿ ಈ ಎಲ್ಲ ವಿಷಯಗಳನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತದೆ. ಇತ್ತೀಚೆಗೆ ಅವರು ನಟಿಸಿದ ತೆಲುಗು ಸಿನಿಮಾ ಡಕಾಯಿತ್ ಎ ಲವ್ ಸ್ಟೋರಿ ಕೂಡ ಬಿಡುಗಡೆಯಾಗಿದೆ. ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂದರೂ ಮೃಣಾಲ್ ಅವರ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ನೋಡಿದರೆ ಮೃಣಾಲ್ ಠಾಕೂರ್ ತಮ್ಮ ವೈಯಕ್ತಿಕ ಜೀವನಕ್ಕಿಂತ ವೃತ್ತಿ ಜೀವನಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಹಾಗಾದರೆ ಈ ಎಲ್ಲ ಮದುವೆ ಡೇಟಿಂಗ್ ವದಂತಿಗಳು ಏನು? ಸಾಕಷ್ಟು ಸ್ಪಷ್ಟ. ಅವು ಕೇವಲ ಗಾಸಿಪ್ ಮಾತ್ರ. ನಿಮಗೆ ಮೃಣಾಲ್ ಬಗ್ಗೆ ಏನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ಇಂತಹ ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.